ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಹಿಂದಿನ ದಿನವೇ ನನಗೆ ಬರ್ತ್ಡೇ ಡ್ರೆಸ್ ಏನಿದೆ ಅದು ರಿಸೀವ್ ಆಗಿತ್ತು. ಸೊ ಹಾಗಾಗಿ ಚೆಕ್ ಮಾಡ್ತಾಯಿದ್ದೆ, ಅಲ್ಲಲ್ಲೇ ಸ್ಟ್ರೇನ್ ಕಾಣಿಸ್ತಾ ಇತ್ತು ನನಗೆ. ಅಲ್ಲಿ ನೋಡ್ಬೋದು ಬ್ಲ್ಯಾಕ್ ಡಾಟು. ಸೊ ಫಸ್ಟ್ ಟೈಮ್ ನನಗೆ ಈ ಥರ ಡಿಸಪಾಯಿಂಟ್ ಆಗಿರೋದು. ನನ್ನ ಬರ್ತ್ಡೇ ಡ್ರೆಸ್ಸು ಯಾವ ವರ್ಷವೂ ಆ ಥರ ಡಿಸಪಾಯಿಂಟ್ ಆಗಿಲ್ಲ. ಮತ್ತು ಇಷ್ಟು ಲೇಟಾಗಿ ನಾನು ಯಾವತ್ತೂ ಆರ್ಡ್ರ್ ಮಾಡಿ ತೊಗೊಂಡು ಇರಲಿಲ್ಲ. ನಾನು ಮುಂಚೆನೇ ತೆಗೆದಿಟ್ಕೊಳ್ತಾ ಇದ್ದೆ. ಬಟ್ ಹಿಂದಿನ ದಿನ ರಿಸೀವ್ ಆಗಿತ್ತು ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ. ಹೇಗೆ ನಾನು ಒಂಥರ ಇಮ್ಯಾಜಿನೇಷನ್ ಇಟ್ಕೊಂಡಿದ್ದೆ, ಹಿಂಗೆ ಬರ್ಬೋದು ಅಂತ. ಬಟ್ ಅದಕ್ಕಿಂತ ಸ್ವಲ್ಪ ಸ್ಲೈಟಾಗಿ ಡಿಫ್ರೆಂಟಾಗಿ ಬಂದಿತ್ತು. ಅದನ್ನೇ ಚೆಕ್ ಮಾಡ್ತಾಯಿದ್ದೆ. ಮತ್ತು ತಲೆಯಲ್ಲಿ ಓಡ್ತಾಯಿತ್ತು, ಏನು ಮಾಡಲಿ, ರಿಟರ್ನ್ ಮಾಡಲ ಅಂತ. ಬಟ್ ವರ್ಕ್ ವೈಸ್ ಚೆನ್ನಾಗೇ ಇತ್ತು. ಸೊ ಅದಾದಮೇಲೆ ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಅದು ಔಟ್ಲುಕ್ ಇದೆ ಅಂಥೇಳಿ. ಸೊ ಇದಿಷ್ಟು ಅವತ್ತಿನ ದಿನ ಫುಲ್ ಬ್ಯುಸಿನೇ ಆಯಿತು ನನಗೆ. ಹಿಂದಿನ ದಿನ ನೀವು ಹಿಂದೆ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ, ನಾನು ದೇವ್ರ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಎಲ್ಲ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿಬಿಟ್ಟು ನನ್ನ ವೀಡಿಯೋ ಎಡಿಟಿಂಗ್ ಕೆಲಸ ಏನಿದೆ ಅದು ಮಾಡ್ಕೊಳ್ತಾ ಇದ್ದೆ. ಸೊ ಹಸ್ಬೆಂಡ್ ಕೂಡ ಅವತ್ತು ಮೀಟಿಂಗ್ ಇತ್ತು ಅಂದ್ಕೊಳ್ತೀನಿ. ಸೊ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾ ಕೇಕ್ ತೊಗೊಂಡು ಬಂದರು. ಸೊ ಫಾರ್ ದ ಫಸ್ಟ್ ಟೈಮ್ ನನಗೆ ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕೆ ಸರ್ಪ್ರೈಸ್ ಅಂತ ಹೇಳಿದ್ರೆ, ಯೂಶ್ವಲಿ ಅವರಿಗೆ ಪೇಸ್ಟ್ರಿ ಕೇಕ್ ಇಷ್ಟ ಆಗಲ್ಲ. ನನಗಿಷ್ಟ, ನನ್ನ ಮಗನಿಗಿಷ್ಟ, ಬಟ್ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ನಡುವೆ ಯಾಕೋ ಕ್ರೀಮ್ ಕೇಕ್ ಅಂತೂ ನಿಜ ಇಷ್ಟನೇ ಆಗ್ತಲ್ಲ ನನಗೆ. ತುಂಬಾ ಹೆವಿ ಕ್ರೀಮ್ ಆ ಥರ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಸೊ ಅದು ನನಗೆ ಇಷ್ಟನೇ ಆಗಲ್ಲ. ಹಂಗಾಗಿ ನಾನು ಅದು ಹೇಳ್ತಾ ಇದ್ದೆ ಅವ್ರಿಗೆ, ಅಂದರೆ ಸಣ್ಣ ಪುಟ್ಟ ಕೇಕ್ ತೊಗೊಂಡಾಗ ಹೇಳ್ತಾ ಇದ್ದೆ ಅಂದ್ಬಿಟ್ಟು. ಪೇಸ್ಟ್ರಿ ಕೇಕ್ ಬಂದು ಹಸ್ಬೆಂಡ್ ತಿನ್ನಲ್ಲ. ಸೊ ಅವ್ರು ತಿಂದಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ನಾನು ಏನು ಮಾತಾಡ್ತಾ ಇರಲಿಲ್ಲ. ಸೊ ಈ ಸಲ ಅವರು ನನಗೆ ಅಂತ ಪೇಸ್ಟ್ರಿ ಕೇಕ್ ತೊಗೊಂಡು ಬಂದಿದ್ದು ಬರ್ಡೇಗೆ. ಸೊ ಮಿಡ್ನೈಟಲ್ಲಿ ಕೇಕ್ ಕೂಡ ಕಟ್ ಮಾಡಿದ್ವಿ. ಅನ್ಫಾರ್ಚುನೇಟ್ ಏನು ಗೊತ್ತಾ, ಆ ಒಂದು ಕೇಕ್ ಕಟ್ಟಿಂಗ್ ಕ್ಲಿಪ್ಪೇ ರೆಕಾರ್ಡ್ ಆಗಿಲ್ಲ. ಸೊ ಹಸ್ಬೆಂಡ್ ಹೇಳಿದೆ ಆನ್ ಮಾಡಿಡಿ ಅಂತೇಳ್ಬಿಟ್ಟು. ಅವ್ರೇನು ಮಾಡಿದ್ದಾರೆ, ಒಂದಷ್ಟು ಆನ್ ಆಗಿದೆ ಮತ್ತು ಮಧ್ಯದಲ್ಲಿ ಆಫ್ ಆಗಿದೆ. ಅದು ಹೆಂಗೆ ಆಫ್ ಆಯಿತು ಅಂತಲೇ ಗೊತ್ತಿಲ್ಲ. ಸೊ ನಾನಂತೂ ಪೂರ್ತಿ ಪೋಸ್ ಎಲ್ಲ ಕೊಡ್ತಾಯಿದ್ದೆ. ಆ ಪಟಾಕಿ ಎಲ್ಲ ಹಚ್ಚೋದಕ್ಕೆ ನಾನು ನನ್ನ ಮಗ ಕಿತ್ತಾಡ್ಕೊಂಡು ಬೇರೆ ಹಚ್ಚಿದ್ವಿ. ಸೊ ಅದೆಲ್ಲ ಕಟ್ಟಾಗಿಬಿಡ್ತು, ಬೇಜಾರಾಗೋಯ್ತು ನನಗೆ. ಸೊ ಏನು ಮಾಡೋಕ್ಕಾಗಲ್ಲ. ಈಗ ಆ ವಿಡಿಯೋ ಆನಲ್ಲಿದೆ ಅಂತ ನಾನೆಲ್ಲ ಮಾಡಿಬಿಟ್ಟು ಕೇಕೆಲ್ಲ ಕಟ್ಟಾಯಿತು, ಎಲ್ಲ ತಿಂದಿದ್ದು ಆಯಿತು, ಎಲ್ಲ ಮಾಡಿದ್ದಾಯಿತು. ಆಮೇಲೆ ನೋಡಿದ್ರೆ ಕೇಕೇ ಆನ್ ಆಗಿರಲಿಲ್ಲ. ವಿಡಿಯೋನೇ ಆನ್ ಆಗಿರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತಲ್ವ, ಮತ್ತೆ ರೀಕ್ರಿಯೇಟ್ ಅಂತೂ ಅದು ಮಾಡೋಕ್ಕಾಗಲ್ಲ. ಆ ಒಂದು ಮೆಮೊರಿನ ಈ ಸಲ ಮಿಸ್ ಮಾಡಿಕೊಂಡೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಕೇಕೆಲ್ಲ ಕಟ್ ಮಾಡಿ ರೆಡ್ ವೆಲ್ವೆಟ್ ಕೇಕ್ ತೊಗೊಂಡು ಬಂದಿರೋ, ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಹಸ್ಬೆಂಡ್ ಕೂಡ ತಿಂದರು, ಅವ್ರಿಗೂ ಕೂಡ ಇಷ್ಟ ಆಯಿತು. ಅದನ್ನೇ ಹೇಳಿದೆ, ಯಾವುದೇ ಒಂದು ಇದಾಗಲಿ ನಾವು ಅದನ್ನು ಟೇಸ್ಟ್ ಮಾಡ್ದೇ ಇದು ಚೆನ್ನಾಗಿಲ್ಲ ಆ ಥರ ಹೇಳೋಕ್ಕಾಗೋದೇ ಇಲ್ಲ. ಸೊ ಅವರು ಟೇಸ್ಟೇ ಮಾಡ್ದೇ ನನಗಿಷ್ಟ ಇಲ್ಲ ಅಂಥೇಳಿ ಇದು ಮಾಡ್ತಾಯಿದ್ರು. ಸೊ ಈ ಸಲ ಟೇಸ್ಟ್ ಮಾಡಿ ಅವ್ರಿಗೂ ಕೂಡ ಒಂದು ಏನಿದೆ ಕೇಕ್ ಇಷ್ಟ ಆಯಿತು. ಕೇಕ್ ಕಟ್ ಎಲ್ಲ ಮಾಡಿದ್ದು ಆಯಿತು, ತಿಂದಿದ್ದು ಆಯಿತು. ಬಟ್ ವಿಡಿಯೋ ಕ್ಲಿಪ್ಪಿಂಗ್ ಫುಲ್ ಮಿಸ್. Happy birthday to you. Happy birthday to Usha. Happy birthday to you. Thank you so much. ಕೇಕ್ ಕಟ್ ಮಾಡಿ ಕೇಕ್ ತೊಗೊಂಬಂದಿದ್ದಾರೆ. ಕೇಕ್ ಕಟ್ ಮಾಡಿಸಿದ್ರು 12 o'clockಗೆ. ನೋಡ್ಬೋದು 12:05 ಆಗ್ತಾಯಿದೆ. ಆದರೆ ವಿಡಿಯೋ ಎಲ್ಲ ಆನ್ ಮಾಡಿಬಿಟ್ಟಿಡ್ರಿ ಅಂತ ಹೇಳಿದ್ರೆ ವಿಡಿಯೋನ ಆಫ್ ಮಾಡಿಟ್ಟಿದ್ದಾರೆ. ಕೇಕ್ ಕಟ್ ಮಾಡಿರೋದೆಲ್ಲ ಯಾವುದು ರೆಕಾರ್ಡ್ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ರೆಡ್ ವೆಲ್ವೆಟ್ ಕೇಕ್ ತೊಗೊಂಬಂದಿದ್ದಾರೆ, ಪೇಸ್ಟ್ರಿ ಕೇಕ್ ನನಗೆ ಇಷ್ಟ ಅಂತ. ಸೊ ಇವಾಗ ನನ್ನ ಬರ್ತ್ಡೇ ಸ್ಟಾರ್ಟ್ ಆಗಿದೆ. ಇನ್ನು 24 hours ನಾನು ಇವಾಗ ಬರ್ತ್ಡೇ ಗರ್ಲ್. ನಾನು ಹೇಳಿದ್ದೆಲ್ಲ ಕೇಳಬೇಕು ಇಬ್ರು, ಆಯ್ತಾ? ಸಕ್ಕತ್ತಾಗಿದೆ ಕೇಕ್ ಮಾತ್ರ, ತುಂಬ ಚೆನ್ನಾಗಿದೆ. ನನ್ನ ಬರ್ತಡೆಗೆ ಐಸ್ ಕೇಕ್, ಇದು ಐಸ್ ಕೇಕ್.
ಮತ್ತು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಜೀವಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಜೀವಿ ಮನುಷ್ಯ ಜೀವಿ ಅಂತ ಹೇಳ್ತಾರೆ. ಆ ಒಂದು ಶ್ರೇಷ್ಠವಾದ ಜನ್ಮನ ನಾನು ಪಡ್ಕೊಂಡಿರೋದಕ್ಕೆ ನನ್ನ ಹುಟ್ಟಿದ ದಿನ ಫಸ್ಟ್ ಮೊದಲಿಗೆ ಅದಕ್ಕೆ ಕಾರಣ ಆಗಿರೋ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದಾದಮೇಲೆ ನನ್ನ ತಂದೆ ತಾಯಿಗೂ ಕೂಡ ಥ್ಯಾಂಕ್ಸ್ ಹೇಳಿಬಿಟ್ಟು ಆವತ್ತಿನ ದಿನನ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬ್ಲಾಗ್ನ ಮಾಡಿಕೊಂಡೆ. ಅದ್ರ ಜೊತೆಗೆ ತುಂಬ ಜನ ನನಗೆ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಬರ್ಡೇ ವಿಶ್ ಮಾಡ್ತಾಯಿದ್ರಿ. ಸೊ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ವಿಶ್ ಮಾಡಿದ್ದಕ್ಕೆ ನನ್ನ ಹುಟ್ಟಿದ ಹಬ್ಬದ ದಿನ. ಸೊ ಯಾರೆಲ್ಲ ನನ್ನ ಈ ಒಂದು ವಿಡಿಯೋಗೆ ಕಮೆಂಟ್ ಹಾಕ್ತಿರಲ್ಲ, ವಿಶ್ ಮಾಡ್ತಿರಲ್ಲ, ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ನ ಹೇಳ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ನನ್ನ ಬರ್ಡೇ. ಬೆಳಗ್ಗೆಯಿಂದ ತುಂಬ ಜನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ವಿಶ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವರೆಲ್ಲ ಥ್ಯಾಂಕ್ ಯು. ಈಗ ಬಂದ್ಬಿಟ್ಟು ನಾನು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದೆ. ಇವಾಗ ಪೈನಾಪಲ್ ಕೇಸರಿಬಾತ್ ಮಾಡೋಣ ಅಂತ ಯಾಕೋ ತಿನ್ಬೇಕಂತ ಇಷ್ಟ ಆಗ್ತಾಯಿತ್ತು. ಸೊ ನನ್ನ ಮಗ ಕೂಡ ಕೇಳ್ತಾ ಇದ್ದ ಮಾಡೋಣ ಅಂತ ಹೇಳ್ಬಿಟ್ಟು ಪೈನಾಪಲ್ ಎಲ್ಲ ತರಿಸ್ಕೊಂಡೆ. ಬಟ್ ಏನೂ ಗೊತ್ತಿಲ್ಲ, ನಿನ್ನೆ ಒಂಥರ ಕಾಲು ಹೊಡೆದ ಥರ ಆಗಿಬಿಟ್ಟು ರಾತ್ರಿ ನಿದ್ದೆನೇ ಬಂದಿಲ್ಲ. ಸೊ ಹಂಗಾಗಿ ಬೆಳಿಗ್ಗೆ ಎದ್ದಿದ್ದು ಕೂಡ ಲೇಟೇ ಆಗೋಯ್ತು. ನಾನು ಇದ್ದಾಗಲೇ 6:45 7 ಗಂಟೆ ಆಗಿಬಿಟ್ಟಿತ್ತು. ಇನ್ನು ನಾನು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅದು ಮಾಡಿಲ್ಲ. ಇವಾಗ ಮಾಡ್ತೀನಿ. ಸೊ ಸಾಧ್ಯ ಆದರೆ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಪೈನಾಪಲ್ ಕೇಸರಿಬಾತ್ ಲಾಸ್ಟ್ ಯಾವಾಗೋ 2 or 3 ಟೈಮ್ಸ್ ಮಾಡಿದ್ದೀನಿ. ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಾಡೋದು, ಯಾಕೆಂದರೆ ಪೈನಾಪಲ್ ತಂದಿರ್ತೀವಲ್ವ ಪೂಜೆಗೆ, ಆ ಟೈಮಲ್ಲಿ ಮಾಡ್ತೀನಿ. ಬಟ್ ಈ ಸಲ ಏನೋ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡೋಣ ಅಂಥೇಳಿ ಅಂದ್ಕೊಂಡು ಇದು ಮಾಡಿದ್ದೀನಿ. ಸೊ ಈ ಒಂದು ಗೌನನ್ನು ಹಾಕ್ಕೊಂಡಿದ್ದೀನಿ. ಇದು ಡ್ರೆಸ್ ಲಿಂಕ್ ಎಲ್ಲ ನಾನು ಹಳೆ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. ಸೊ ಡ್ರೆಸ್ ಬಂದ್ಬಿಟ್ಟು ಏನು ಗೊತ್ತಾ, ಲೂಸೇ ಇರುತ್ತೆ. ಬಟ್ ಏನಂದರೆ ಈ ನಡುವೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡ್ರೆಸ್ಸಿಗೂ ಇದು ಸ್ಲೀವ್ಸ್ ಇದೇ ಥರ ಆಗ್ತಾಯಿದೆ. ಬೇಜಾರಾಗುತ್ತೆ. ಒಂದು ಸೈಡ್ ನೋಡಿ, ರೈಟ್ ಸೈಡ್ ಕರೆಕ್ಟ್ ಇದೆ, ಲೆಫ್ಟ್ ಸೈಡ್ ಸ್ವಲ್ಪ ಟೈಟ್ ಆ ಥರ ಅನ್ನಿಸ್ತಾ ಇದೆ. ಅದಕ್ಕೆ ಈ ನಡುವೆ ಆ ಡ್ರೆಸ್ಗಳು ತೊಗೊಳೋದಕ್ಕೆ ಬೇಜಾರಾಗ್ಬಿಟ್ಟಿದೆ ನನಗೆ. ಆಲ್ಮೋಸ್ಟ್ ಅಲ್ಲಿ ಸ್ಯಾರಿ ಅಂತಲೇ ನಾನು ಬರ್ತಡೇ ಕೂಡ ಡ್ರೆಸ್ ತೊಗೊಂಡಿದ್ದೀನಿ. ಅದನ್ನು ಹಂಗೆ ಸುಮ್ಮನೆ ಓಪನ್ ಆಗಿರೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದಿಲ್ಲ, ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ರೆ ಗೊತ್ತಿಲ್ಲ. ಸೊ ಅದನ್ನು ನಾನು ಸಂಜೆ ವೇರ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ ಪೂರ್ತಿ ಲುಕ್ ಹೇಗಿದೆ ಅಂತ. ಒಂದು ಡ್ರೆಸ್ನ ಹಾಕ್ಕೊಂಡು ಇವಾಗ ಪೂಜೆ ಎಲ್ಲ ಆಯಿತು. ತಿಂಡಿ ಮಾಡಬೇಕು. ಇವಾಗ ಹೋಗಿ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಕೇಕ್ ತಿಂದಿದೆ, ಹಂಗಾಗಿ ಹೊಟ್ಟೆ ಹಶ್ವಾಗಿರಲಿಲ್ಲ. ತಿಂಡಿ ಮಾಡ್ತೀನಿ, ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬರ್ತ್ಡೇ ಇರಲಿ, ಆ್ಯನಿವರ್ಸರಿ ಇರಲಿ, ಯಾವುದೇ ಸೆಲೆಬ್ರೇಷನ್ ಇರಲಿ, ನಾವೇ ಮಾಡಬೇಕು, ನಾವೇ ತಿನ್ನಬೇಕು. ಅದಂತೂ ಏನೂ ಚೇಂಜಸ್ ಆಗೋದಿಲ್ಲ. ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೋಸೆ ಹಾಕ್ಕೊಂಡು ತಿಂಡಿ ಮಾಡಿದ್ದು ಕೂಡ ಆಯಿತು. ತಿಂಡಿ ಎಲ್ಲ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಮಲಗಿಬಿಟ್ಟಿದ್ದೆ. ಇವತ್ತಾದರೂ ಅಟ್ಲೀಸ್ಟ್ ಯಾವ ಕೆಲಸನೂ ಇಟ್ಕೊಳ್ಳೋದು ಬೇಡ, ಆರಾಮಾಗಿ ಮಲ್ಕೊಂಬಿಡೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ. ಅದಾದಮೇಲೆ ಈವ್ನಿಂಗ್ ನನ್ನ ಮಗ ಬಂದ್ಬಿಟ್ಟು ಮಮ್ಮಿ ಇನ್ನೂ ಕೇಸರಿಬಾತ್ ಮಾಡಿಲ್ವಾ ಅಂಥೇಳಿ ಮಾಡು ಅಂತ ಹಿಂಸೆ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಹೋಗಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ 4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಸ್ವಲ್ಪ ಕಾಯ್ದ ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೊಳ್ತೀನಿ. ಮೊದಲಿಗೆ ಗೋಡಂಬಿ ಅದು ಸ್ವಲ್ಪ ಬ್ರೌನ್ ಆದಮೇಲೆ ದ್ರಾಕ್ಷಿನ ಹಾಕ್ಕೊಳ್ತೀನಿ. ಏಕೆಂದರೆ ಫಸ್ಟೇ ದ್ರಾಕ್ಷಿ ಹಾಕ್ಬಿಟ್ರೆ ದಪ್ಪ ಊದ್ಕೊಂಬಿಡುತ್ತೆ. ನಂಗೆ ಅದು ಇಷ್ಟ ಆಗೋಲ್ಲ, ಆ ಥರ ತುಂಬ ದಪ್ಪ ಊದ್ಕೊಳ್ಳೋದು ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಫಸ್ಟು ಗೋಡಂಬಿ ಖಾಲಿ ಆಗಿತ್ತು ಅಂಥೇಳಿ ಅಂಗಡಿಯಿಂದ ತರಿಸಿದ್ದು. ಜಸ್ಟ್ 10 ರೂಪಾಯಿಗೆ 5 ಗೋಡಂಬಿ ಕೊಟ್ಟಿದ್ದಾರೆ. ಇದೇನಪ್ಪ ಅನಿಸ್ತು ನನಗೆ. ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟಿಗೆ ಏನಾದರೂ ಈ ಥರ ಬೇಕು ಅಂದರೆ ಈ ರೀತಿ ಆಗುತ್ತೆ. ಸೊ ಯೂಶ್ವಲಿ ಸ್ಟಾಕ್ ಇರ್ತಾಯಿತ್ತು ಡ್ರೈ ಫ್ರೂಟ್ಸು, ಬಟ್ ಅವತ್ತು ಇರಲಿಲ್ಲ, ಖಾಲಿಯಾಗಿತ್ತು ಅಂಥೇಳಿ ತರಿಸಿದಾಯಿತು. ಸೊ ದ್ರಾಕ್ಷಿನ ಹಾಕ್ಬಿಟ್ಟು ನಾನು ತುಂಬ ಫ್ರೈ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪನೇ ಫ್ರೈ ಮಾಡಿ ಒಂದು 3/4 ಬಟ್ಲಷ್ಟು ಇಲ್ಲಿ ಮೀಡಿಯಮ್ ರವೆ, ಅಂದರೆ ಉಪ್ಪಿಟ್ಟಿಗೆಲ್ಲ ಹಾಕ್ತಾರೆ ನೋಡಿ ಸಣ್ಣ ರವೆ, ಮೀಡಿಯಮ್ ರವೆ, ಅದು ಚಿರೋಟಿ ರವೆ ಅಲ್ಲ, ಮೀಡಿಯಮ್ ರವೆ ಯೂಸ್ ಮಾಡ್ತಾಯಿದ್ದೀನಿ. ಬಾಂಬೆ ರವೆ ಅಂತಲೂ ಅಂತಾರೆ. ಸೊ ಚಿರೋಟಿ ರವೆ ಹಾಕಿದ್ರೆ ತುಂಬ ಒಂಥರ ಮೆತ್ತಗಾಗ್ಬಿಡುತ್ತೆ, ನನಗಿದು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಬಾಂಬೆ ರವೆನಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದೇ ತುಪ್ಪದಲ್ಲೇ ನಾನು ರವೆ ಕೂಡ ಸಣ್ಣ ಉರಿನಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಸೊ ಒಂದು 10 ನಿಮಿಷ ಹುರಿದಾದ್ಮೇಲೆ ನೀರು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನಾನಿಲ್ಲಿ 3/4 ಕಪ್ಪಷ್ಟು ರವೆ ಹಾಕಿದ್ರಿಂದ ಅದಕ್ಕೆ 2 ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ 1.5 ಕಪ್ ಹಾಕ್ಕೋಬೋದು, ಬಟ್ ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ಕೊಂಡು ಫಸ್ಟು ಈ ರೀತಿ ಅಂದರೆ ಬಿಸಿ ಇರೋ ನೀರು ಹಾಕ್ಕೊಳ್ಬೇಕು. ತಣ್ಣಗಿರೋ ನೀರು ಹಾಕಿದ್ರೆ ಅದು ಒಂಥರ ಗಂಟು ಆಗಿಬಿಡುತ್ತೆ. ಬಿಸಿ ಇರೋ ನೀರು ಹಾಕ್ಕೊಂಡು ಫಸ್ಟಿಗೆ ರವೆನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಒಂದು 3/4 ಬಟ್ಲಿನಷ್ಟು
ಅನಾನಸ್ ಕೂಡ ನಾನು ತುರಿದಿಟ್ಕೊಂಡಿದ್ದೆ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಬಹುದು, ನಾನು ತುರಿದಿಟ್ಕೊಂಡಿದ್ದೆ ಇಲ್ಲಿ. ಸೊ ಅದನ್ನು ಹಾಕಿ ಒಂದೆರಡು ನಿಮಿಷ ಆ ಫ್ಲೇವರ್ ಎಲ್ಲ ಬಿಡೋವರೆಗೂ ಆ ತುಪ್ಪದಲ್ಲೇ ಹುರ್ಕೊಳ್ತೀನಿ. ಸೊ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ನಾನು ತುಪ್ಪನೇ ಹಾಕ್ಕೊಂಡು ಮಾಡ್ತಾ ಇರೋವಂಥದ್ದು. ಅದಾದಮೇಲೆ ಕಲರಿಗೆ ಅಂಥೇಳಿ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಬೇರೆ ಕಲರೆಲ್ಲ ನಾನು ಯಾವುದೋ ಈ ಆರೆಂಜ್ ಆ ಥರದ್ದೆಲ್ಲ ಯೂಸ್ ಮಾಡಲ್ಲ. ಸೊ ಅಡುಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರವೆ ಎಲ್ಲ ಬೆಂದಾದಮೇಲೆ ಒಂದು 3/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಸಕ್ಕರೆ ಜಾಸ್ತಿ ಬೇಕು ಅನ್ನೋರು ಹೆಚ್ಚಿಸ್ಕೊಳ್ಬೋದು, ಅಥವಾ ಇನ್ನೂ ಕಮ್ಮಿ ತಿನ್ನೋರು ಕಮ್ಮಿ ಕೂಡ ಮಾಡ್ಕೊಳ್ಬೋದು. ಬಟ್ ನನಗೆ ಕರೆಕ್ಟಾಗಿರಬೇಕು, ತುಂಬ ಜಾಸ್ತಿ ಇದ್ರೂ ತಿನ್ನೋಕ್ಕಾಗಲ್ಲ, ತುಂಬ ಕಡಿಮೆ ಆದರೂ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು 3/4 ನಾನು ಎಷ್ಟು ರವೆ ತೊಗೊಂಡಿದ್ದೀನೋ ಅಷ್ಟೇ ಸಕ್ಕರೆ ಹಾಕಿ, ಅದು ಸಕ್ಕರೆ ಹಾಕಿದ ತಕ್ಷಣ ಕೂಡ ಸ್ವಲ್ಪ ತೆಳು ಆಗುತ್ತೆ. ಅದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಗಟ್ಟಿ ಆಗೋವರೆಗೂ ಮತ್ತು ಚೆನ್ನಾಗಿ ಬೆಂದ ಮೇಲೆ ಸುತ್ತ ತುಪ್ಪ ಬಿಟ್ಕೊಳ್ತಾ ಬರುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಫ್ಲೇವರ್ಗೆ, ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಮತ್ತು ತುಪ್ಪನ ಕೂಡ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಟೆ. ಸೊ ಇಷ್ಟೇ ನಾನು ಮಾಡಿದಂತಹ ಪೈನಾಪಲ್ ಕೇಸರಿ ಬಾತ್. ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನಾನು ಆಲ್ರೆಡಿ ತಿಂದಿರೋದ್ರಿಂದ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಇದೇನು ಗೊತ್ತಾ, ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಬಿಸಿಲೇ ಒಂಥರ ಫ್ಲೇವರ್ ಕೊಡ್ತಾ ಇರುತ್ತೆ, ತಣ್ಣಗಾದ್ಮೇಲೆ ಇನ್ನೊಂಥರ ಫ್ಲೇವರ್ ಕೊಡ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ನಿಮ್ಗೇನಾದ್ರು ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಆಯಿತಾ. ನಾನು ತಿನ್ನೋದು ಲೇಟಾಗಿತ್ತು, ಆಲ್ಮೋಸ್ಟ್ 12:30 ಆಗ್ಬಿಟ್ಟಿತ್ತು. ನಾನು ತಿಂಡಿ ಮಾಡಿಬಿಟ್ಟು ಹೋಗಿ ಮಲ್ಕೊಂಬಿಟ್ಟಿದ್ದೆ. ನನ್ನ ಮಗ ಬಂದಾಗ ಸ್ಕೂಲಿಂದ ಎದ್ದಿದ್ದಾಯಿತು. ಪೈನಾಪಲ್ ಕೇಸರಿ ಬಾತ್ ಮಾಡಬೇಕು ಅಂತೇಳಿ ತರಿಸ್ಕೊಂಡಿದ್ದವಳೆ ನಾನು, ಬಟ್ ನನಗೆ ಅದೇನೋ ಮೂಡೇ ಇರಲಿಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದ. ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಫಸ್ಟು ಕೇಳಿದ್ದೀನಿ, ಮಮ್ಮಿ ಯಾಕೆ ಮಾಡಿಲ್ಲ ಕೇಸರಿ ಬಾತು ಅಂತ. ಹೋಗೋ ಮಾಡಲ್ಲ ಅಂತ ಅಂದ. ಮಮ್ಮಿ ಇಲ್ಲ ಪ್ಲೀಸ್ ಮಾಡಿ ಅಂತೇಳಿ ಹಿಂಸೆ ಮಾಡಿದೆ. ಇವಾಗ ಹೋಗಿ ಒಂದು 15 ನಿಮಿಷ, ಅದಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಪೈನಾಪಲ್ ಕೇಸರಿ ಬಾತ್ಗೆಲ್ಲ ಏನು ಟೈಮ್ ತೊಗೊಳ್ಳಲ್ಲ ಜಾಸ್ತಿ. ಹೋಗ್ಬಿಟ್ಟು ಒಂದು ಮಾಡಿಟ್ಬಿಟ್ಟು ಬಂದೆ. ಕೆಳಗಡೆ ಆಟ ಆಡ್ತಾಯಿದ್ದೆ, ನಮ್ಮ ಅಪ್ಪ ಬಂದರು ಕೆಲಸದಿಂದ. ಒಂದು 2 ನಿಮಿಷ ಒಂದು ಅರ್ಧ ಗಂಟೆ ಆಟ ಆಡ್ಕೊಂಡು ಬರ್ತೀನಿ ಅಂತ. ಇವಾಗ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ನನಗಂತೂ ಯಾಕೋ ಮೂಡೇ ಇಲ್ಲ, ಏನೋ ಗೊತ್ತಿಲ್ಲ, ಒಂಥರ ಯಾಕೋ ಬೇಜಾರು. ಆ ಥರ ಮಳೆ ಬೇರೆ ಬರೋ ಥರ ಇದೆ. ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಬರೋದು. ಮತ್ತು ಈ ಒಂದು ನನ್ನ ಮಗ ಹೇಳ್ತಾ ಇದ್ದ, ಲಾಸ್ಟ್ ಇಯರ್ ನನ್ನ ಮಗ ಗಿಫ್ಟ್ ತಂದುಕೊಟ್ಟಿದ್ದ, ನನಗೆ ಇಷ್ಟೊಂದು ಗಿಫ್ಟ್ ತಂದುಕೊಟ್ಟಿದ್ದ. ಬಟ್ ಪಾಪ ಈ ವರ್ಷ ಇಲ್ಲ, ಏಕೆಂದರೆ ನನ್ನದೇ ತಪ್ಪು. ಪಾಪ ಅವರ ಮಂತ್ರಾಲಯಕ್ಕೆ ಹೋಗೋ ಟೈಮಲ್ಲಿ ಚಿಲ್ಲರೆ ಕಾಸುಗಳು ಬೇಕಾಗುತ್ತೆ. ಒಂದು ರೀತಿ ತೊಗೊಂಡು ಹೋಗಿದ್ದು ಒಳ್ಳೆಯದಾಯಿತು. ಕೆಲವೊಂದು ಕಡೆ ಅಲ್ಲಿ ಗೂಗಲ್ ಪೇನೇ ಇರಲಿಲ್ಲ, ಇದ್ದರೂ ವರ್ಕ್ ಆಗ್ತಾ ಇರಲಿಲ್ಲ ಮೊಬೈಲ್ ನೆಟ್ವರ್ಕ್ಗಳು. ಸೊ ಅವನ ಹತ್ರ ಇದ್ದಿದ್ದೆಲ್ಲ ನಾನು ತೊಗೊಂಡೋಗ್ಬಿಟ್ನ, ನಾನು ಕೊಡ್ತೀನಿ ಅಂತ ಪಾಪ ಕೊಡೋಕ್ಕೆ ಆಗಿಲ್ಲ ಅವನಿಗೆ. ಸೊ ಅವನ ಹತ್ರ ಇವಾಗ ಏನು ಪಾಕೆಟ್ ಮನಿ ಇತ್ತು ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗಿಬಿಟ್ಟಿದೆ. ಏನೋ ಒಂದು ಇದ್ದರೆ ಒಂದು 100 ರೂಪಾಯಿ ಏನೋ ಇರ್ಬೋದು ಅಷ್ಟೇ. ಸೊ ಅದರಲ್ಲಿ ಏನು ಗಿಫ್ಟ್ ತಂದು ಕೊಡ್ತಾನೆ ಅಂದ್ಬಿಟ್ಟು ನಾನೇ ಬೇಡ ಏನು ತರೋದು ಆ ಥರ ಹೇಳಿದೆ. ಅದಕ್ಕೆ ಮಮ್ಮಿ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದು ಗಿಫ್ಟ್ ಹಾಕ್ಕೊಂಡಿದ್ಯಾ ಅಂತ. ಅವನಪ್ಪ ನೋಡು ನೀನು ಬೇಜಾರಾಗಬಾರ್ದು ಅಂತ, ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ದಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅಂತ. ಮತ್ತು ಇದು ಈ ಡ್ರೆಸ್ಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತದು. ಸೊ ಹಂಗಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೆಶಪ್ ಆಗಿ ಪೂಜೆ ಮಾಡಿಬಿಟ್ಟು ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಈ ಬರ್ತಡೇ ದಿನ ಅಂತ ಫುಲ್ಲು ನಿದ್ದೆ ಮಾಡಿದ್ದೆ ಆಯಿತು. ನನಗೆ ಬೆಳಗ್ಗೆಯಿಂದ ಕೆಲಸ, ಇವಾಗ ನಿದ್ದೆ, ಮತ್ತು ಎದ್ಬಿಟ್ಟು ಇವಾಗ ಏನೋ ಅಡುಗೆ ಮಾಡೋ ಅಷ್ಟೇನಿಲ್ಲ. ನೆನ್ನೆ ಮೊಳಕೆಕಾಳು ಸಾಂಬಾರು ಮಾಡಿದ್ದೆ. ಸೊ ಅದೇ ಇದೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಮತ್ತು ದೋಸೆ ಕೂಡ ಇದೆ. ಸೊ ದೋಸೆ ಆದರೂ ತಿಂತಾರೆ, ನೋಡೋಣ ಏನಾಗುತ್ತೆ ಎಲ್ಲ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮತ್ತು ನನ್ನ ಬರ್ತಡೇ ಡ್ರೆಸ್ ಕೂಡ ವೇರ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಈ ಒಂದು ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿದೆ. ಕಲರ್ ಅಂತೂ ನನಗೆ ನಿಜ ಇಷ್ಟ ಆಯಿತು. ಏನೋ ನೀರು ಬಿದ್ದಿದೆ ಇಲ್ಲಿ. ಸೊ ಕಲರು ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಬಟ್ ಏನಂದರೆ ಸ್ವಲ್ಪ ಉದ್ದ, ಕಾಲು ಕೆಳಗಡೆ ತೊಡಗಿಸುತ್ತೆ, ಹಿಂಗೆ ಟಚ್ ಆಗುತ್ತೆ ಕಾಲ ಹತ್ರ. ಅದೊಂದು ಅಂದರೆ ಏನು ಗೊತ್ತೆ, ಯಾವ್ದಾದ್ರು ಫಂಕ್ಷನ್ಗೆ ಹೋಗಿ ಬರ್ತೀವಿ ಅಂದರೆ ಆರಾಮಾಗಿ ಹೋಗಿ ಬರ್ಬೋದು. ಬಟ್ ಮನೆಯೆಲ್ಲ ಹಾಕೋತೀವಿ ಅಂತ ಹೇಳಿದ್ರೆ ಕಷ್ಟ, ಕಾಲಿಗೆ ತೊಡಗಿಸ್ತಾ ಇರುತ್ತೆ, ಮತ್ತು ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿದೆ. ಸೊ ಒಂದು ಸ್ಲೀವ್ಸ್ ಒಂದು ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಇನ್ನೂ ಸಕ್ಕತ್ತಾಗುತ್ತೆ. ನೋಡಿ ಈ ಡ್ರೆಸ್ ಮಾತ್ರ ಸಿಕ್ಕಾಬಿಟ್ಟೆ ಲೂಸ್ ಇದೆ, ಇಷ್ಟಿದೆ ಲೂಸು, ಇಷ್ಟು ಫಿಟ್ ಮಾಡ್ಕೊಬೋದು. ಬಟ್ ಟೋಲ್ ಈ ಥರ ಇದೆ. ಹಾಗಾಗಿ ಒಂದು ಸೈಜು ಮೀಶೋನಲ್ಲಿ ತರಿಸಿದ್ರೆ ಮಾತ್ರ ಒಂದು ಸೈಜ್ ಎಕ್ಸ್ಟ್ರಾನೇ ತರಿಸೋದು. ಆಲ್ರೆಡಿ ನಾನು ಮಿಂತ್ರಾಲೆಲ್ಲ ತರಿಸಿದ್ರೆ ಆಲ್ಮೋಸ್ಟ್ ಕೆಲವೊಂದು ಡ್ರೆಸ್ಸು ಲಾರ್ಜ್ ಸೈಜೇ ಆಗುತ್ತೆ. ಒಂದೊಂದು ಕೆಲವು ಅಂದರೆ ಮ್ಯಾಕ್ಸಿಮಮ್ ಅಂದರೆ XL ತರಿಸ್ಕೊಳ್ತೀನಿ. ಬಟ್ ಇದು ಮೀಶೋನಲ್ಲಿ XXL ತರಿಸ್ಲೇಬೇಕು. ತರಿಸಿದ್ರು ಈ ರೀತಿ ಲೂಸ್ ಇರುತ್ತೆ, ಈ ತೋಲ್ ಟೈಟ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸರಿ, ರೆಡಿ ಆಗಿಬಿಟ್ಟು ಆಮೇಲಿಂದ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಸೊ ನನ್ನ ಬರ್ಡೇ ಡ್ರೆಸ್ಸನ್ನು ಹಾಕೊಂಡು ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಬಂದಮೇಲೆ ಪೂರ್ತಿ ಲುಕ್ ಹೇಗಿದೆ, ಇದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ, ಬಟ್ ನನಗೇನು ಅದಷ್ಟು ಚೆನ್ನಾಗಿ ಅನಿಸಲಿಲ್ಲ. ಬಂದಮೇಲೆ ಶೇರ್ ಮಾಡ್ತೀನಿ. ಬಾವ ಲಿಪ್ಸ್ಟಿಕ್ ಆಯ್ತು. ನನ್ನ ಮಗ ಬೇಜಾರಾಗಿದ್ದ. ಯಾಕಪ್ಪ ನನಗೆ ಪೇಸ್ಟ್ರಿ ಕೇಕ್ ಕೊಡ್ಸಿದ್ರು ಅಂತ ನಾನು ನಿನ್ನ ಬರ್ತಡೆಗೆ ಅದೇ ತರ್ತಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೊರಟಿದ್ದೀವಿ. ನಮ್ಮ ಬರ್ತಡೇ ಸೆಲೆಬ್ರೇಷನ್ನು ರೆಗ್ಯುಲರ್ ವ್ಯೂವರ್ಸ್ ಅಂದರೆ ಗೊತ್ತಿರುತ್ತೆ, ಇನ್ನೇನು ಮಾಡಲ್ಲ, ಸಿಂಪಲಾಗಿರುತ್ತೆ ನಮ್ಮದು ಬರ್ತಡೇ ಸೆಲೆಬ್ರೇಷನು. ಇವಾಗ ಪೂಜೆ ಕೂಡ ನನ್ನ ಮಗನೇ ಮಾಡ್ದೆ, ಬೆಳಿಗ್ಗೆ ನಾನು ಮಾಡಿದೆ, ಈಗ ನನ್ನ ಮಗ ಮಾಡ್ದ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಹೊರಗಡೆ ಏನಾದ್ರು ತಿನ್ಕೊಂಡು ಬರೋದಾ, ಇಲ್ಲ ನನಗಂತೂ ಇಂಟ್ರೆಸ್ಟ್ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಪೈನಾಪಲ್ ಕೇಸರಿ ಬಾತ್ ಮಾತ್ರ ಸಕ್ಕತ್ತಾಗಿದೆ, ಒಳ್ಳೆ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಸ್ವೀಟು ಮತ್ತು ಪೈನಾಪಲ್ದು ಆ ಒಂಥರ ಏನು ಹೇಳ್ತಾರೆ ಹುಳಿ ಇರುತ್ತಲ್ಲ, ಅದು ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿ ಬಂದಿದೆ. ಪೈನಾಪಲ್ಲು ಕೇಸರಿ ಬಾತ್ ಅಲ್ಲ, ಅದು ಎಲ್ಲೋ ಬಾತ್. ನಾನು ಕೇಸರಿ ಕಲರ್ ಹಾಕಲ್ಲ, ಎಲ್ಲೋ ಕಲರ್ ಹಾಕೋದು. ಹಾಗಾಗಿ ಮನೆ ದೇವಸ್ಥಾನಕ್ಕೆ ಹೋಗೋಣ. ಸೊ ಏರೋಹಳ್ಳಿ ಹತ್ರ ಇರೋವಂಥ ಆಂಜನೇಯ ಟೆಂಪಲಿಗೆ ಹೋಗಿದ್ವಿ. ನನ್ನ ಮಗ ಯಾಕೆ ಬೇಜಾರಾಗಿದ್ದ ಅಂತ ಹೇಳಿದ್ರೆ, ನಾನು ಅವತ್ತು ಏನೋ ಗೊತ್ತಿಲ್ಲ, ಯೂಶ್ವಲಿ ನಾನೇನು ಬರ್ತಡೇ ದಿನ ಇದೆಲ್ಲ ಹಾಕೋದಿಲ್ಲ, ದೋಸೆಗೆಲ್ಲ ಹಾಕೋದಿಲ್ಲ. ನಾನಿನ್ನು ಹೋಟೆಲ್ಗೆ ಹೋದರೂ ನಾನು ತಿನ್ನೋದೇ ದೋಸೆ. ಇನ್ನೇನಕ್ಕೆ ಹೋಟೆಲ್ಗೆ ಹೋಗಬೇಕು, ಮನೆಯಲ್ಲೇ ದೋಸೆ ಮಾಡಿದ್ದೀನಲ್ಲ ಅದನ್ನೇ ತಿನ್ನೋಣ ಅಂತ ಹೇಳಿದೆ. ಬಟ್ ಅವನು ಅಂದರೆ ಬರ್ಡೇ ಅಂದರೆ ಇಲ್ಲೆಲ್ಲರೂ ಹೊರಗಡೆ ಹೋಗಿ ತಿಂತೀವಿ ಆ ಥರ ಮೈಂಡ್ ಸೆಟ್ ಆಗಿರುತ್ತೆ ಅವನಿಗೆ. ಹೊರಗಡೆ ಯಾವಾಗ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು, ಅವನಿಗೆ ಒಂಥರ ಬೇಜಾರಾಯಿತು. ಸರಿ ಆಮೇಲೆ ಹಸ್ಬೆಂಡ್ ಹೋಗ್ಬಿಡು, ಅವ್ನು ಬೇಜಾರು ಮಾಡ್ಕೊಳ್ತಾನೆ, ಬಾ ಏನಾಗುತ್ತೆ ಅದು ತಿಂದ್ಬಿಟ್ಟು ಬಂದ್ರಾಯ್ತು ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು. ಅವನಿಗೆ ಸಮಾಧಾನ ಮಾಡಿ ಇಲ್ಲ ಹೊರಗಡೆನೇ ತಿನ್ಕೊಂಬರೋಣ ಅಂತ ಹೋಗಿದ್ದಾಯಿತು. ಸೊ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವರ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾರ್ಮಲಾಗಿ ಹೋಟೆಲಿಗೆ ಹೊರಟ್ವಿ. ಆ್ಯಕ್ಚುಲಿ ನಾನ್ ವೆಜ್ ಏನಾದ್ರು ತಿನ್ನೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ನನಗೂ ಹೊರಗಡೆ ಎಲ್ಲ ನಾನ್ ವೆಜ್ ತಿನ್ನೋದು ನನಗೆ ಅಷ್ಟು ಇಷ್ಟನೇ ಆಗೋಲ್ಲ. ಎಲ್ಲೋ ರೇರು ನಾನು ಆ ಥರ ಹೋಟೆಲ್ಗಳಲ್ಲಿ ಹೋಗಿ ನಾನ್ ವೆಜ್ ತಿಂತೀನಿ ಅಂತ ಹೇಳಿದ್ರೆ. ಸೊ ಮನೆಯಲ್ಲೇ ಮಾಡೋದೇ ಬೆಸ್ಟು. ನಾನು ನೋಡ್ಬೋದು ಹೆಂಗೆ ನಡ್ಕೊಂಬರ್ತಾಯಿದ್ದೀನಿ ಅಂತ. ಅಲ್ಲಿ ನೀರಿತ್ತು, ಸೊ ಡ್ರೆಸ್ ಬೇರೆ ಕೆಳಗಡೆ ಆಯಿತಾ, ಸೊ ಹಾಗಾಗಿ ಫುಲ್ಲು ಮೇಲ್ಗಡೆ ಎತ್ಕೊಂಡು ಬರ್ತಾಯಿದ್ದೆ. ನನಗೆ ಕಾಲಿಗೆ ಸಿಕ್ಕುವ ಮತ್ತು ಲೈಟ್ ಕಲರ್ ಇದ್ದಿದ್ದರಿಂದ ಒಂಥರ ಇದಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಫುಲ್ಲು ಮೇಲೆತ್ಕೊಂಡು ಬರ್ತಾಯಿದೆ. ಅಲ್ಲಿಂದ ಮನೆ ಹತ್ರ ಇರೋವಂಥ ಉಡುಪಿ ಹೋಟೆಲ್ಗೆ ಹೋದ್ವಿ. ಬಟ್ ಈ ಸಲ ನನ್ನ ಮಗ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡ್ತೀನಿ, ರೈಸ್ ಐಟಮ್ ಆ ಥರ ತೊಗೊಳ್ಳೋಲ್ಲ ಅಂದ್ಬಿಟ್ಟು ವಡಾಪಾವ್ ತೊಗೊಂಡ. ತುಂಬ ದಿನ ಆಗಿತ್ತು, ಸೊ ನನ್ನ ತಲೆಗೆ ಹೋಗಲೇ ಇಲ್ಲ ಅದು. ಆಮೇಲೆ ಅಂದ್ಕೊಂಡೆ ಹೌದಲ್ವ ನಾನು ವಡಾಪಾವೇ ತೊಗೋಬೋದಾಗಿತ್ತು. ನಾನು ಫಸ್ಟೇ ರೋಟಿ ಕರಿ ಹೇಳಿಬಿಟ್ಟಿದ್ದೆ ಅವ್ರಿಗೆ ಆಲ್ರೆಡಿ. ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಹೆಂಗೋ ತರಿಸ್ಕೊಂಬಿಟ್ಟಿದ್ದೀನಿ, ತಿನ್ನೋಣ ಬಿಡು ಅಂತ ಹೇಳಿಬಿಟ್ಟು ನಾನು ರೋಟಿ ಕರಿನೇ ತಿಂದಿದ್ದಾಯಿತು ಬಲವಂತವಾಗಿ. ಆಮೇಲೆ ಅಂದರು ಹಸ್ಬೆಂಡ್ ನಾನೇ ತಿಂತೀನಿ, ನೀನು ಬೇಕಾದರೆ ಇತ್ತು ವಡಾಪಾವ್ ತೊಗೋ ಅಂತ. ಬಟ್ ಒಂದು ಸಲ ಆರ್ಡ್ರ್ ಮಾಡಿದ್ಮೇಲೆ ಮುಗ್ದೋಯ್ತು ನಂದು. ಮತ್ತು ಇನ್ನೊಂದು ಸಲ ಆರ್ಡ್ರ್ ಮಾಡಲ್ಲ. ನನಗಂತೂ ಫುಡ್ ವೇಸ್ಟ್ ಮಾಡೋದು ನಿಜ ಇಷ್ಟ ಆಗೋಲ್ಲ. ಸೊ ಅಲ್ಲಿ ಏನು ತೊಗೊಂಡಿರ್ತೀವಲ್ವ ಅದನ್ನು ಪೂರ್ತಿಯಾಗಿ ಖಾಲಿ ಮಾಡಿ ಬರಬೇಕು, ನನಗೆ ಅದೇ ಇಷ್ಟ. ಸೊ ಹಾಗಾಗಿ ನಾನು ಇಲ್ಲ ನೆಕ್ಸ್ಟ್ ನಾನು ಏನೂ ತೊಗೊಳ್ಳೋದಿಲ್ಲ, ಇಷ್ಟೇ ಸಾಕು, ಬೇಕಾದ್ರೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ವಡಾಪಾವನ್ನ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಮಗ ತೊಗೊಂಡಿದ್ನಲ್ಲ ಅದರಲ್ಲೇ ಒಂದು ಸ್ಪೂನ್ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಅದಾದಮೇಲೆ ಇದು ಬಂದುಬಿಟ್ಟು ಗೋಬಿ 65 ಅಲ್ಲ ಸಾರಿ ಗೋಬಿ ಪೆಪ್ಪರ್ ಫ್ರೈ ತೊಗೊಂಡಿದ್ದು. ಬಟ್ ಸಖತ್ ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಗೋಬಿ 60 ಅಲ್ಲ ಪೆಪ್ಪರ್ ಫ್ರೈನ ಟೇಸ್ಟ್ ಮಾಡಿದ್ದು. ಸೇಮ್ ಚಿಕನ್ ಹೇಗೆ ಟೇಸ್ಟ್ ಕೊಡುತ್ತೆ ಅದೇ ರೀತಿ ಕೊಡ್ತಾಯಿತ್ತು, ಮತ್ತು ಕ್ರಿಸ್ಪಿಯಾಗಿತ್ತು. ನನಗೆ ಗೋಬಿ ಏನು ಗೊತ್ತಾ, ಒಂದೊಂದು ಕಡೆ ಸಾಫ್ಟ್ ಒಂಥರ ಮೆದು ಮಾಡಿಬಿಡ್ತಾರೆ, ಅದು ಇಷ್ಟ ಆಗೋಲ್ಲ. ಒಂಥರ ತಿಂದರೆ ಕ್ರಿಸ್ಪಿಯಾಗಿರ್ಬೇಕು ಆ ಥರ ಇಷ್ಟ. ನನ್ನ ಹಸ್ಬೆಂಡು ನೂಡಲ್ಸ್ ಆ್ಯಸ್ ಯೂಶುವಲ್ ಅವ್ರು ನೂಡಲ್ಸೇ ಇಷ್ಟಪಡೋದು ಜಾಸ್ತಿ. ನೂಡಲ್ಸು ಮತ್ತು ಗೋಬಿ ಅದೊಂದು ಕಾಂಬಿನೇಷನ್ ಇದ್ಬಿಟ್ಟು ಅವ್ರಿಗೆ ಇನ್ನೇನು ಬೇಡ, ಅದಿಲ್ಲ ಅಂದ್ರೂ ಕುಷ್ಕ ರೈಸ್ ಆ ಥರದ್ದು ಇಷ್ಟಪಡ್ತಾರೆ. ನನ್ನ ಮಗ ಬಂದುಬಿಟ್ಟು ವಡಾಪಾವ್ ತೊಗೊಂಡಿದ್ದ, ಅದು ಕೂಡ ಸಖತ್ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ಅದನ್ನು ಟೇಸ್ಟ್ ಮಾಡ್ತೀನಿ. ಅದಾದಮೇಲೆ ಇದು ಮಿಲ್ಕ್ ಶೇಕ್ ತೊಗೊಂಡಿದ್ದ, ಪಿಸ್ತಾ ಮಿಲ್ಕ್ ಶೇಕ್ ತೊಗೊಂಡಿದ್ದ. ಅವ್ನು ಆ್ಯಕ್ಚುಲಿ ಚಾಕ್ಲೇಟ್ ಅಂದ್ಕೊಂಡ, ಬಟ್ ಅಲ್ಲಿ ಇರಲಿಲ್ಲ ಅಂದ್ಬಿಟ್ಟು ಪಿಸ್ತಾ ತೊಗೊಂಡ. ಅಲ್ಲಿಂದ ಬರ್ತಾ ಹೆಲ್ದಿಯಾಗಿ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಜ್ಯೂಸ್ ಕುಡಿದ್ವಿ. ಸಪೋಟ ಜ್ಯೂಸ್ ತುಂಬ ದಿನ ಆಗಿತ್ತು, ನನ್ನ ಫೇವ್ರೇಟ್ ಜ್ಯೂಸ್ ಬಂದುಬಿಟ್ಟು ಸಪೋಟ ಜ್ಯೂಸ್. ಸೊ ಸಪೋಟ ಜ್ಯೂಸ್ನ ಕುಡಿದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ ಆಯಿತಾ.
ಮನೆ ಬಂದಮೇಲೆ ನಾನು ಡ್ರೆಸ್ ಲುಕ್ಕನ್ನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನನಗೇನು ಈ ಸಲ ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಒಂದು ಡ್ರೆಸ್ಸು. 50-50 ಅಂತ ಹೇಳ್ಬೋದು. ಅದೇನು ದುಪ್ಪಟ್ಟ ಕೊಟ್ಟಿದ್ರಲ್ಲ ಅದೊಳ್ಳೆ ಚಿಕ್ಕ ಮಕ್ಕಳು ದುಪ್ಪಟ್ಟ ಇದ್ದಂಗಿತ್ತು. ಅದನ್ನು ನಾನು ನಿಜ ಹಾಕ್ಕೊಳ್ಳೋದಿಲ್ಲ. ಕಲರ್ ಮಾತ್ರ ಓಕೆ, ವರ್ಕು ಕೂಡ ಅಷ್ಟೇ ಓಕೆ. ಬಟ್ ತುಂಬಾ ಲೂಸ್ ಇತ್ತು. ನಾನು ಅಂದ್ಕೊಂಡೆ ಅಯ್ಯೋ ಒಂದು ಸೈಜ್ ಕಮ್ಮಿನೇ ನಾನು ಆರ್ಡ್ರ್ ಮಾಡಬೇಕಿತ್ತು, ಇದು ಯಾಕೆ ಹಿಂಗೆ ಮಾಡಿದೆ ಅಂಥೇಳಿ. ಬಟ್ ಓಕೆ 50-50 ಆ ಥರ ಇದೆ ನನ್ನ ಡ್ರೆಸ್ ಲುಕ್ ಅಂತ ಹೇಳ್ಬೋದು. ಒಂದೇ ರೀಸನ್ ನಾನು ಆ ಡ್ರೆಸ್ನ ಇಟ್ಕೊಂಡಿದ್ದು ಅಂದರೆ ಆ ಒಂದು ಕಲರ್ಗೋಸ್ಕರ ಅಷ್ಟೇ. ಲೈಟ್ ಪಿಂಕ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ವೈಟ್ ವರ್ಕು ಸುತ್ತ ವರ್ಕ್ ಕೊಟ್ಟಿದ್ರು. ವರ್ಕ್ ವೈಸ್ ಓಕೆ, ಬಟ್ ದುಪ್ಪಟ್ಟ ನನಗಷ್ಟು ಇಷ್ಟ ಆಗಲಿಲ್ಲ. ಸೊ ಈ ರೀತಿಯಾಗಿತ್ತು ನನ್ನ ಲುಕ್. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇದ್ರ ಜೊತೆಗೆ ನನ್ನ ಒಂದು ಬರ್ತ್ಡೇ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ 3K ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳಿಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.